ಬಸ್ ಬಂದ್ ಟೆನ್ಷನ್ ನಲ್ಲಿದ್ದ ಸಾರ್ವಜನಿಕರಿಗೆ ರಿಲೀಫ್ ಸಿಕ್ಕಿದೆ. ನಾಡಿದ್ದು ಕರೆ ಕೊಟ್ಟಿದ್ದ ಬಂದ್ನ ವಾಪಸ್ ಪಡೆದಿದ್ದಾರೆ, ಮುಂದಕ್ಕೆ ಹಾಕಿದ್ದಾರೆ. ಮಂಗಳವಾರದ ಬಸ್ ಬಂದ್ ಇರಲ್ಲ. ರಾಜ್ಯ ರಸ್ತೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಪ್ರಕಟಣೆ ಹೊರಡಿಸಿದ್ದಾರೆ. ಡಿಸೆಂಬರ್ 31ರಿಂದ ನಡೆಯಬೇಕಿದ್ದ ಅನಿರ್ದಿಷ್ಟಾವಧಿ ಬಂದ್ ಮುಂದೂಡಿಕೆಯಾಗಿದೆ. ಸಿಎಂ ಮನವಿ ಮೇರೆಗೆ ಬಂದ್ ಅನ್ನ ಮುಂದೂಡಿಕೆ ಮಾಡಿದೆ ಜಂಟಿ ಕ್ರಿಯಾ ಸಮಿತಿ. ಸಂಕ್ರಾಂತಿ ಹಬ್ಬದ ಬಳಿಕ ಬೇಡಿಕೆ ಈಡೇರಿಸುವ ಭರವಸೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹೀಗಾಗಿ ಸಾರಿಗೆ ಬಂದ್ ಸದ್ಯಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಏನ್ ಬದಲಾವಣೆ ಆಗುತ್ತೆ ನೋಡಬೇಕು. ಬಟ್ ನಾಡಿದ್ದು ಅಂದ್ರೆ ಮಂಗಳವಾರದ ಬಂದ್ ಏನ್ ಕರೆ ಕೊಟ್ಟಿದ್ರು, ಸೊ ಆ ಬಂದನ್ನ ವಾಪಸ್ ಪಡೆಯುವ ಮೂಲಕವಾಗಿ ಸಾರ್ವಜನಿಕರಿಗೆ ಒಂದು ನಿಟ್ಟುಸಿರನ್ನ ಬಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗ ಡಿಸೆಂಬರ್ 31ರ ಬೆಳಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿ ಬಂದ್ ಅಂತ ಹೇಳಿದ್ರು, ಅದನ್ನ ವಾಪಸ್ ಪಡೆದಿದ್ದಾರೆ. ಮಾಡಿದ್ದಾರೆ. ಈಗ ಮುಷ್ಕರನ ಕೈ ಬಿಡೋದಕ್ಕೆ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿ ನಾವೀಗ ಪತ್ರಿಕಾ ಹೇಳಿಕೆಯನ್ನು ಈಗ ಬಿಡುಗಡೆ ಮಾಡ್ತೀವಿ ಇನ್ನು ಕೆಲವೇ ನಿಮಿಷಗಳಲ್ಲಿ. ಈಗ ನಾವು ನಮ್ಮ ತೀರ್ಮಾನ ಸರ್ವಾನುಮತದಿಂದ ಜಂಟಿ ಕ್ರಿಯಾ ಸಮಿತಿ ಉದ್ದೇಶಿತ ಮುಷ್ಕರವನ್ನು ನಾವು ಹಿಂಪಡಿತಾ ಇದ್ದೀವಿ, ಮುಂದೂಡ್ತಾ ಇದ್ದೀವಿ. ಮತ್ತು ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ನಡೆದ ಮೇಲೆ ಆ ಸಭೆಯಲ್ಲಿ ನಮಗೆ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಫೈನಲಿ ಬಂದನ್ನ ಮುಂದಕ್ಕೆ ಹಾಕಿದ್ದಾರೆ, ಬಂದನ್ನ ಕೈ ಬಿಟ್ಟಿಲ್ಲ. ಸೊ ಏನಾಯ್ತು ಇವತ್ತಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ? ಎಸ್ ದಿವ್ಯ ಜ್ಯೋತಿ, ಈಗಾಗಲೇ ನ್ಯೂ ಇಯರ್ ಮೂಡ್ನಲ್ಲಿದ್ದಂಥವ್ರಿಗೆ ಶಾಖನ ನೀಡಲಿಕ್ಕೆ ಸಾರಿಗೆ ನಿಗಮಗಳು ಕೂಡ ಮುಂದಾಗಿದ್ವು. ಪ್ರಮುಖವಾಗಿ 31ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿಯಾಗಿ ಸಾರಿಗೆ ಬಂಧನ ಕೂಡ ನಡೆಸಲಿಕ್ಕೂ ಕೂಡ ಮುಂದಾಗಿದ್ವು. ಆದರೆ ಇವತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈಗಾಗಲೇ ಸರ್ಕಾರದಿಂದ 2,000 ಕೋಟಿಯನ್ನು ಬಿಡುಗಡೆಯನ್ನು ಮಾಡ್ತೇವೆ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಂಕ್ರಾಂತಿಯ ಬಳಿಕ ಸಾರಿಗೆ ಮುಖಂಡರ ಜೊತೆ ಸಭೆಯನ್ನು ಕರೆದುಬಿಟ್ಟು ಅವರ ಬೇಡಿಕೆಗಳೇನಿದ್ದಾವೆ ಅದನ್ನು ಪೂರೈಸ್ತೇವೆ ಎನ್ನುವಂತಹ ಮಾತನ್ನು ನೀಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಒಂದು ಅನಿರ್ದಿಷ್ಟಾವಧಿ ಬಂಧನ ವಾಪಸ್ಸನ್ನು ಪಡೆಯಲಾಗಿದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ. ದಕ್ಷಿಣ ಕೊರಿಯಾದ ಮುಆನ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿ 179 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ, 2 ರಕ್ಷಿಸಲಾಗಿದೆ. ಜೆಜು ಏರ್ ಬೋಯಿಂಗ್ ವಿಮಾನದಲ್ಲಿ ಸಿಬ್ಬಂದಿ ಸೇರಿ 181 ಜನ ಪ್ರಯಾಣಿಕರಿದ್ದರು. ಥಾಯ್ಲೆಂಡ್ನ ಬ್ಯಾಂಕಾಕ್ನಿಂದ ಹಿಂದಿರುಗ್ತಾ ಇದ್ದಂತಹ ವಿಮಾನ ನಿಲ್ದಾಣದಲ್ಲೇ ಪತನಕ್ಕೆ ಈಡಾಯಿತು. ಬೆಲ್ಲಿ ಲ್ಯಾಂಡಿಂಗ್ ವೇಳೆ 280 ಕಿಲೋಮೀಟರ್ ವೇಗದಲ್ಲಿದ್ದ ವಿಮಾನ ರನ್ವೇಯಿಂದ ಸ್ಕಿಡ್ ಆಗಿ ಹೋಗಿದೆ ಅಂತ ಹೇಳಲಾಗ್ತಿದೆ. ರನ್ವೇ ಚಿಕ್ಕದಾಗಿತ್ತು. ರನ್ವೇ ಪಕ್ಕದಲ್ಲಿದ್ದ ಕಾಂಕ್ರೀಟ್ ತಡೆಗೋಡೆ ಬೇಲಿಗೆ ಅಪ್ಪಳಿಸಿದೆ. ಹಕ್ಕಿ ಡಿಕ್ಕಿಯಾಗಿ ಇದಾಗಿದೆ ಅನ್ನೋ ವಾದವೂ ಕೂಡ ಕೇಳಿ ಬರ್ತಾ ಇದೆ. ಜೆಜು ಏರ್ಲೈನ್ಸ್ ಮಾತ್ರ ಸದ್ಯಕ್ಕೆ ನಿಖರ ಕಾರಣವನ್ನ ತಿಳಿಸ್ತಾ ಇಲ್ಲ. ದಕ್ಷಿಣ ಕೊರಿಯಾದಲ್ಲಿ 7 ದಿನ ಶೋಕಾಚರಣೆಯನ್ನು ಘೋಷಣೆ ಮಾಡಿದ್ದಾರೆ. ಥಾಯ್ಲೆಂಡ್ ಸರ್ಕಾರ ಕೂಡ ಕಂಬನಿ ಮಾಡಿದೆ. ಮತ್ತೊಂದು ಕಡೆ ಕೆನಡಾದ ಹೆಲಿಫ್ಯಾನ್ಸ್ ಏರ್ಪೋರ್ಟ್ನ ರನ್ವೇನಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನವೊಂದರಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಈ ಮಧ್ಯೆ ಕಜಕಿಸ್ತಾನದಲ್ಲಿ ಪತನವಾದ ಅಜರ್ಬೈಜಾನ್ ವಿಮಾನ ದುರಂತಕ್ಕೆ ರಷ್ಯಾ ಕಾರಣ. ನಮ್ಮ ಪ್ರಯಾಣಿಕ ವಿಮಾನವನ್ನು ರಷ್ಯಾ ಸೇನೆ ಹೊಡೆದುರುಳಿಸಿದೆ, ಆದರೆ ಇದು ನಿಜವನ್ನ ಮುಚ್ಚಿಟ್ಟಿದೆ ಅಂತ ಅಜರ್ಬೈಜಾನ್ ಅಧ್ಯಕ್ಷ ಆರೋಪಿಸಿದ್ದಾರೆ. ಹಾಗೆ ಅಜರ್ಬೈಜಾನ್ ವಿಮಾನ ದುರಂತಕ್ಕೆ ನಿನ್ನೆಯಷ್ಟೇ ರಷ್ಯಾ ಅಧ್ಯಕ್ಷ ಕ್ಷಮೆಯನ್ನ ಕೇಳಿದ್ರು. ಡಿಕೆ ಸುರೇಶ್ ಸಹೋದರಿ ಹೆಸರಲ್ಲಿ ಚಿನ್ನಾಭರಣ ಪಡೆದು ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣದ ಆರೋಪಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಓನರ್ ವನಿತಾ ಐತಾಳ ಬಳಿ 14 ಕೆಜಿ 660 ಗ್ರಾಂ ಚಿನ್ನ ಪಡೆದು ವಂಚಿಸಿರೋ ಕೇಸ್ನಲ್ಲಿ ಆರೋಪಿ ಐಶ್ವರ್ಯಗೌಡ ಪತಿ ಅವರನ್ನ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಜೈಲ್ಗೂ ಕಳಿಸಲಾಗಿದೆ. ಈ ಬೆನ್ನಲ್ಲೇ ತಲೆಮರೆಸಿಕೊಂಡಿರೋ ನಟ ಧರ್ಮ ಮನೆಗೆ 2ನೇ ನೋಟಿಸ್ ಅನ್ನು ಅಂಟಿಸಿದ್ದಾರೆ ಪೊಲೀಸರು. 2 ವಿಶೇಷ ತಂಡಗಳನ್ನು ರಚಿಸಿ ಹುಡುಕಾಟ ನಡೆಸುತ್ತಿದ್ದಾರೆ. ಬಂಧನ ಭೀತಿಯಿಂದ ನಟ ಧರ್ಮ ತಲೆಮರೆಸಿಕೊಂಡಿದ್ದಾರೆ. ಮಾಜಿ ಸಂಸದ ಮುದ್ದಹನ್ಮೇಗೌಡ ಸಂಬಂಧಿ ಶ್ರೇಯಸ್ ಅನ್ನೋರಿಗೆ ಆರ್ಆರ್ ನಗರದಲ್ಲಿ ರಸ್ತೆ ಕಾಮಗಾರಿಯ ಕಾಂಟ್ರಾಕ್ಟ್ ಕೊಡಿಸುವುದಾಗಿ ಧರ್ಮ ಮಾತನಾಡಿರುವ ಆಡಿಯೋ ಈಗ ಹೊರಗೆ ಬಂದಿದೆ. ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಚಂದ್ರ ಲೇಔಟ್ ಪೊಲೀಸರು 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಆರೋಪಿ ಐಶ್ವರ್ಯ ಕಾಂಗ್ರೆಸ್ ಮುಖಂಡನೂ ಆದ ಮಂಡ್ಯದ ಉದ್ಯಮಿ ಸೋನು ಲಮಾಣಿ ಎಂಬುವರಿಗೆ 6.5 ಕೋಟಿ ಹಣ ವಂಚಿಸಿದ್ದಾರೆ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಶ್ವೇತಾಗೌಡ ವಿರುದ್ಧ ಶಿವಮೊಗ್ಗ ಮೂಲದ ಮತ್ತೋರ್ವ ಜ್ಯುವೆಲರಿ ಶಾಪ್ ಮಾಲೀಕ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಶಿವಮೊಗ್ಗದ ಸುಭಾಷ್ ನಗರದ ಪ್ರಗತಿ ಜ್ಯುವೆಲರಿ ಶಾಪ್ ಮಾಲೀಕನಿಗೆ 285 ಗ್ರಾಂ ತೂಕದ ಸುಮಾರು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಪಡೆದು ವಂಚನೆ ಮಾಡಿರುವುದು ಈಗ ದೂರಿನಲ್ಲಿ ಉಲ್ಲೇಖ ಆಗಿದೆ. ಯುಬಿ ಸಿಟಿಯ ಕಾಫಿ ಡೇನಲ್ಲಿ ಚಿನ್ನ ಪಡೆದು ವಂಚನೆ ಮಾಡಿರುವ ಆರೋಪ ಇದೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬೇಲ್ ಪಡೆದು ಹೊರಗೆ ಬಂದಿರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಕಾರಣ ಪೊಲೀಸರು ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕಾರಣ ಗೃಹ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೋಮವಾರದಿಂದ ಅಧಿಕೃತ ಪತ್ರ ಪೊಲೀಸರ ಕೈ ಸೇರಲಿದ್ದು ಆ ನಂತರದಲ್ಲಿ ಮುಂದುವರೆದಂತಹ ಪ್ರಕ್ರಿಯೆಗಳು ನಡೆಸುವಂತಹ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುಂದಿನ ಬುಧವಾರ ನಂತರ ಮೇಲ್ಮನವಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ. ಸಿಟಿ ರವಿಗೆ ಈಗ ಜಾಮೀನು ಸಿಕ್ಕ ಬೆನ್ನಲ್ಲೇ ಸರ್ಕಾರ ಸಿಐಡಿ ತನಿಖೆಗೆ ಕೊಟ್ಟಿದೆ. ಇಡೀ ಘಟನೆ ಸದನದ ಒಳಗೆ ನಡೆದಿರೋದ್ರಿಂದ ತನಿಖೆ ನಡೆಸಲು ಅನುಮತಿಯನ್ನು ಕೇಳುವುದು ಅನಿವಾರ್ಯವಾಗಿತ್ತು. ಈಗಾಗಲೇ ಕಾನೂನು ತಜ್ಞರೊಂದಿಗೆ ಚರ್ಚಿಸಿರುವ ಸಿಐಡಿ ಪೊಲೀಸರು ರಾಜ್ಯ ಸರ್ಕಾರದ ಅನುಮತಿ ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೋಮವಾರದಿಂದ ಸಿಟಿ ರವಿ ಅವರನ್ನು ಅಧಿಕೃತವಾಗಿ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಸಭಾಪತಿ ಹೊರಟ್ಟಿ ಮಾತನಾಡಿ ಸಿಟಿ ರವಿ ನನಗೆ ದೂರು ನೀಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನೀಡೋದಾಗಿ ಹೇಳಿದ್ದಾರೆ, ಪರಿಷತ್ ನಿಯಮಾನುಸಾರ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರು. ಯುಐ ಸಿನಿಮಾದ ಯಶಸ್ಸಿನ ಬೆನ್ನಲ್ಲೇ ನಟ ಉಪೇಂದ್ರ ಮತ್ತು ನಿರ್ಮಾಪಕ ಲಹರಿ ವೇಲು ದೇವಸ್ಥಾನಗಳ ಭೇಟಿ ಮಾಡಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪುತ್ತಿಗೆ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಬಳಿಕ ಸಾಲಿಗ್ರಾಮದ ಶ್ರೀ ಗುರು ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಅಭಿಮಾನಿಗಳ ಜೊತೆ ಫೋಟೋ ಪೋಸ್ ಕೊಟ್ಟಿದ್ದಾರೆ. ಇಲ್ಲ, ಅವ್ರಿಗೊಂಡು ನೋಡ್ತಿದ್ದಂಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡ್ರೆ ಒಂದು 2-3 ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯ್ತು. ಅವ್ರ ಮಾತು ಕೇಳ್ತಾನೆ ಇರೋಣ ಅನಿಸುತ್ತೆ. ಚೆನ್ನಾಗಾಗ್ತಿದೆ ಖಂಡಿತ. ಎಲ್ಲ ಆಶೀರ್ವಾದ, ಗುರುಗಳ ಆಶೀರ್ವಾದ, ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಾಗ್ತಾಯಿದೆ. ಇಲ್ಲ, ಒಂದಂತೂ ಗೊತ್ತಾಗ್ತಿದೆ, ಏನೋ ಒಂದು ಶಕ್ತಿ ಕರ್ಕೊಂಡು ಹೋಗ್ತಿದೆ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ. ನಾನೇನು ಮಾಡ್ತಿಲ್ಲ ಅನ್ನೋದಂತೂ ಖಂಡಿತ ಗೊತ್ತಾಗಿದೆ. ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳೋದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು. ಬಿಜೆಪಿಯಲ್ಲಿ ಬಣಬಡಿದಾಟ ಮುಂದುವರೆದಿದೆ. ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ರೆಬಲ್ ಟೀಮ್ 2ನೇ ಹಂತದ ಹೋರಾಟಕ್ಕೆ ಸಜ್ಜಾಗಿದೆ. ಜನವರಿ 4ರಂದು ಕಂಪ್ಲಿಯಲ್ಲಿ ಸಮಾವೇಶ ಮಾಡುವುದಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ವಿಜಯೇಂದ್ರ ಕಾಂಗ್ರೆಸ್ ನಾಯಕರಿಗೂ ಆಹ್ವಾನ ಕೊಟ್ಟಿದ್ದಾರೆ. ನಮ್ಮದು ಯತ್ನಾಳ್ ಬಣವಲ್ಲ, ನಮ್ಮೆಲ್ಲರದ್ದು ಬಿಜೆಪಿ ಬಣ ಅಂತ ಹೇಳಿದ್ದಾರೆ. ಇಸ್ರೋ ನಾಳೆ ಸ್ಪಾಡೆಕ್ಸ್ ಮಿಷನ್ ಉಪಗ್ರಹ ಉಡಾವಣೆ ಮಾಡ್ತಾ ಇದೆ. ಶ್ರೀಹರಿಕೋಟದಲ್ಲಿ ನಾಳೆ ರಾತ್ರಿ 9:58ಕ್ಕೆ ಉಡಾವಣೆ ಸ್ಯಾಟಲೈಟ್ ಲಾಂಚ್ ಆಗ್ತಾ ಇದ್ದು ಸ್ವತಃ ಬಾಹ್ಯಾಕಾಶ ಕೇಂದ್ರ ನಿರ್ಮಾಣದತ್ತ ಮೊದಲ ಹೆಜ್ಜೆ ಇಡ್ತಾ ಇದೆ. ಉಪಗ್ರಹಗಳನ್ನು PSLV C-60 ಹೊತ್ತೊಯ್ತಾ ಇದೆ. ಕೆಲ ಹಂತದಲ್ಲಿ ಕಕ್ಷೆಯಲ್ಲಿ ಕೂರಿಸಿ ನಂತರ ಒಂದರ ಮೇಲೊಂದರಂತೆ ಕೂರಿಸುವಂತಹ ತಂಗುವಂತಹ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ.